ಶುಕ್ರವಾರದ ಬೆಳ್ಳಂಬೆಳಗ್ಗೆ ವೋಟಿಂಗ್ ರಿಸಲ್ಟ್ ಅಲ್ಲಿ ಸ್ಪಂದನಾ ಸೋಮಣ್ಣ ಅವರಿಗೆ ಸ್ವಲ್ಪ ಡೌನ್ ಫಾಲ್ ಆಗಿದೆ. ರಾಶಿಕ್ ಅವರಿಗೆ ಸ್ವಲ್ಪ ಜಾಸ್ತಿನೇ ಓಟುಗಳು ಬಂದಿದ್ದಾವೆ. ಧ್ರುವಂತ್ ಅವರಿಗೆ ವೋಟಿಂಗ್ ರಿಸಲ್ಟ್ ಅಲ್ಲಿ ಡೌನ್ ಫಾಲ್ ಆಗಿದೆ. ಹಾಗೇನೆ ಅಶ್ವಿನಿ ಗೌಡ, ಧನುಷ್ ಅವರ ಪರಿಸ್ಥಿತಿ ಏನಾಗಿದೆ, ಅವರಿಗೆ ಬಂದಿರುವಂತಹ ವೋಟಿಂಗ್ ರಿಸಲ್ಟ್ ಅಲ್ಲಿ ಏನು ಬದಲಾವಣೆ ಆಗಿದೆ ಅದನ್ನೆಲ್ಲ ಈ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಹೀಗಾಗಿ ನೀವು ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋರು ಅಥವಾ ಜಸ್ಟ್ ವಿಡಿಯೋಸ್ ಅನ್ನ ನೋಡ್ತೀರಾ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೊಸದಾಗಿ ವಿಸಿಟ್ ಮಾಡಿದಿರಾ, ನೀವೆಲ್ಲರೂ ಕೂಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ನೇರವಾಗಿ ವಿಷಯಕ್ಕೆ ಬರೋಣ. ಮೊದಲನೇದಾಗಿ 3ನೇ ಪ್ಲೇಸ್ ಅಲ್ಲಿಂದನೇ ಶುರು ಮಾಡ್ತೀನಿ. ಸೊ 3ನೇ ಪ್ಲೇಸ್ ಅಲ್ಲಿ ಇದ್ದಿದ್ದು ಸ್ಪಂದನಾ ಸೋಮಣ್ಣ ಅವರು. ನಿನ್ನೆ ರಾತ್ರಿಯ ಫೈನಲ್ ವೋಟಿಂಗ್ ರಿಸಲ್ಟ್ ಅಲ್ಲಿ ಅವರಿಗೆ 18.2% ವೋಟ್ ಇತ್ತು. ಬಟ್ ಬೆಳಿಗ್ಗೆ ಆಗೋದ್ರೊಳಗಡೆ 0.3% ಡೌನ್ ಫಾಲ್ ಆಗಿದೆ. 17.9% ವೋಟ್ ಸ್ಪಂದನಾ ಸೋಮಣ್ಣ ಅವರಿಗೆ ಆಗಿದೆ. ಹಾಗೇನೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಇರೋದು ಅಶ್ವಿನಿ ಗೌಡ ಅವರು. ನಿನ್ನೆಗಿಂತ 0.2% ಜಾಸ್ತಿ ಆಗಿದೆ. ನಿನ್ನೆ ರಾತ್ರಿ 23.1% ವೋಟ್ ಇತ್ತು. ಬಟ್ ಇವತ್ತು ಬೆಳ್ಳಂಬೆಳಗ್ಗೆ ವೋಟಿಂಗ್ ರಿಸಲ್ಟ್ ಅಲ್ಲಿ 23.3% ವೋಟ್ ಆಗಿದೆ. ಇನ್ನು ಮೊದಲನೇ ಪ್ಲೇಸ್ ಅಲ್ಲಿ ಇರುವಂತಹ ಧನುಷ್ ಗೌಡ ಅವರಿಗೆ 0.3% ಜಾಸ್ತಿ ಆಗಿದೆ. 25.7% ವೋಟ್ ಇತ್ತು. ಬಟ್ ಇವತ್ತು ಬೆಳ್ಳಂಬೆಳಗ್ಗೆ ವೋಟಿಂಗ್ ರಿಸಲ್ಟ್ ಅಲ್ಲಿ 26% ವೋಟ್ ಆಗಿರುವಂತದ್ದು. ಇನ್ನು ಬಾಟಮ್ 2 ನಲ್ಲಿ ಇರೋದು ರಾಶಿಕಾ ಹಾಗೇನೆ ಧ್ರುವಂತ್ ಅವರು. ಬಟ್ ಇಲ್ಲಿ ಧ್ರುವಂತ್ ಅವರಿಗೆ 16.2% ವೋಟ್ ಇದ್ದಿದ್ರಲ್ಲಿ 0.5% ಡೌನ್ ಫಾಲ್ ಆಗಿದೆ. ಬಿಗ್ಗೆಸ್ಟ್ ಡೌನ್ ಫಾಲ್ ಆಗಿದೆ. ಮೋಸ್ಟ್ಲಿ ನಿನ್ನೆಯ ಒಂದು ಗೇಮ್ ನಲ್ಲಿ ಉಸ್ತುವಾರಿಯನ್ನ ನೋಡ್ಕೊಂಡು ಅಥವಾ ಬೇರೆ ವಿಷಯಕ್ಕೂ ಏನೋ ಗೊತ್ತಿಲ್ಲ, ತುಂಬಾ ಜನ ವೋಟ್ ಮಾಡಿಲ್ವೇನೋ ಅಂತ ಅನಿಸ್ತಾ ಇದೆ. ಹಾಗೇನೆ ರಾಶಿಕ್ ಅವ್ರಿಗೆ ಒಳ್ಳೆ ಸಪೋರ್ಟ್ ಬಂದಿದೆ. ಇದು ಖುಷಿಯಾಗೋ ವಿಷಯನೇ, ಯಾಕಂತಂದ್ರೆ ಚೆನ್ನಾಗಿ ಆಡಿದ್ದಾರೆ ಈ ವಾರ. ಸೊ ಡಿಸರ್ವ್ ಮಾಡ್ತಾರೆ ಅಂತ ಅನ್ಸುತ್ತೆ. 0.3% ಜಾಸ್ತಿ ಬಂದಿದೆ. ಧ್ರುವಂತ್ ಅವರಿಗೆ 0.5% ಡೌನ್ ಫಾಲ್ ಆಗಿದೆ. ಸೊ ಹೀಗಾಗಿ ನಿನ್ನೆ 4ನೇ ಪ್ಲೇಸ್ ಅಲ್ಲಿ ಇದ್ದಂತಹ ರಾಶಿಕ್ ಅವರಿಗೆ 16.8% ವೋಟ್ ಇತ್ತು. ಬಟ್ ಇವತ್ತು ಬೆಳ್ಳಂಬೆಳಗ್ಗೆ 17.1% ವೋಟ್ ಆಗಿದೆ. ಅದೇ ಧ್ರುವಂತ್ ಅವರಿಗೆ ನಿನ್ನೆ ರಾತ್ರಿ 16.2% ವೋಟ್ ಇತ್ತು. ಬಟ್ ಇವತ್ತು ಬೆಳ್ಳಂಬೆಳಗ್ಗೆ 15.7% ವೋಟ್ ಆಗಿದೆ. ಸೊ ಇದಿಷ್ಟು ಇವತ್ತಿನ ಬೆಳ್ಳಂಬೆಳಗ್ಗೆಯ ವೋಟಿಂಗ್ ರಿಸಲ್ಟ್. ಬಟ್ ಈ ಒಂದು ವೋಟಿಂಗ್ ರಿಸಲ್ಟ್ ನ ಒಂದು ಪ್ರಕಾರವನ್ನ ನೋಡ್ತಾ ಹೋಗೋದಾದ್ರೆ ಸ್ಪಂದನಾ ಅವರು ಇವಾಗ ಬಾಟಮ್ 2ಗೆ ಬರುವ ಚಾನ್ಸಸ್ ಕಾಣಿಸ್ತಾ ಇದೆ. ಆದ್ರೂ ಕೂಡ ಸ್ಟಿಲ್ 7.7% ಗಿಂತ ಜಾಸ್ತಿನೇ ಡಿಫರೆನ್ಸ್ ಇದೆ ರಾಶಿಕ್ ಅವರಿಗಿಂತ. ನೋಡೋಣ ಸ್ಪಂದನಾ ಅವರನ್ನ ಬಾಟಮ್ 2ಗೆ ಕರ್ಕೊಂಡು ಬರ್ತಾರಾ ಅಥವಾ ಬಾಟಮ್ 3 ನಲ್ಲಿ ಇದ್ರು ಕೂಡ ಸ್ಪಂದನಾ ಅವರನ್ನೇ ಈ ವಾರ ಎಲಿಮಿನೇಟ್ ಮಾಡ್ತಾರಾ, ಅದನ್ನ ವೇಟ್ ಮಾಡಿ ನೋಡ್ಬೇಕಾಗಿದೆ. ನಿಮ್ಗೇನ್ ಅನ್ಸುತ್ತೆ, ಸ್ಪಂದನಾ ಅವರನ್ನ ಎಲಿಮಿನೇಟ್ ಮಾಡಬಹುದಾ, ರಾಶಿಕ್ ಅವರನ್ನ ಅಥವಾ ಧ್ರುವಂತ್ ಅವರನ್ನ? ನಿಮ್ಮ ಅಭಿಪ್ರಾಯ ಏನು ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ನಾಳೆ ಶನಿವಾರ ವಾರಾಂತ್ಯದ ಎಪಿಸೋಡ್. ಸೊ ಅದ್ರ ಬಗ್ಗೆ ಆದಷ್ಟು ಅಪ್ಡೇಟ್ಗಳನ್ನ ಆದಷ್ಟು ಬೇಗ ಕೊಡುವಂತಹ ಪ್ರಯತ್ನ ನಾನು ಮಾಡ್ತೀನಿ. ಹಾಗೇನೆ 2 ದಿನಗಳಿಂದ ಜಾಸ್ತಿ ವಿಡಿಯೋಸ್ ಬಂದಿರಲಿಲ್ಲ, ದಯವಿಟ್ಟು ಸಾರಿ. ತುಂಬಾ ಜನ ಕೇಳ್ತಾ ಇದ್ರಿ ವೋಟಿಂಗ್ ರಿಸಲ್ಟ್ ನ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿ. ಸೊ ರೆಗ್ಯುಲರ್ ಆಗಿ ವಿಡಿಯೋ ಬರುತ್ತೆ. ಇವತ್ತು ಮಧ್ಯಾಹ್ನದ ಒಂದು ವೋಟಿಂಗ್ ರಿಸಲ್ಟ್ ನ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಅದನ್ನು ಕೂಡ ಆದಷ್ಟು ಬೇಗನೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.